ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಂತೂ ಸೂಪರ್ ಆಗಿದ್ದೀವಿ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀವಿ. ಚೆನ್ನಾಗಿರಿ. ಡ್ಯೂಟಿಯಿಂದ ಬಂದೆ, ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ದೀಪಾಚರಣ ಅಂತ ರೆಡಿ ಆಗ್ತಾಯಿದ್ದೀನಿ. ಅಷ್ಟೇ, ನಂದು ಯಾವುದೇ ಮೇಕಪ್ ಇಲ್ಲ, ಯಾವುದಿಲ್ಲ. ಮುಖ ತೊಳೆಯೋದು, ಕುಂಕುಮ ಹಾಕೊಳ್ಳೋದು ಅಷ್ಟೇ. ಬೆಳಗ್ಗೆ ನಮ್ಮದ್ರ ಪೂಜೆ ಮಾಡಿಬಿಟ್ಟು ಹೋಗಿದ್ರು. ಅವ್ರು ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನೇ ದೀಪ ಹಚ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಗುರುವಾರ ನಾವು ಫಸ್ಟ್ ಗುರುವಾರ ಮಾಡ್ತಿರ್ಲಿಲ್ಲ, ಇವಾಗ ಗುರುವಾರ ವಾರ ಮಾಡ್ತಾಯಿದ್ದೀವಿ. ನಮ್ಮದು ಬಂದು ಶುಕ್ರವಾರ ವಾರ. ಗುರುವಾರ ನಾವು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ವಿ, ಆವಾಗಿಂದ ಗುರುವಾರ ಮಾಡ್ತಾಯಿದ್ದೀವಿ ನಾವು. ಇಷ್ಟ ಆಯ್ತು ನನಗೆ ಗುರುವಾರ ಮಾಡೋಕ್ಕೆ. ಎಲ್ಲ ತೆಗೆದುಬಿಟ್ಟು ತೊಳೆದ್ಬಿಟ್ಟು ಮತ್ತೆ ಇಟ್ಟರೆ ಶುಕ್ರವಾರಕ್ಕೂ ಅದಕ್ಕೇ ದೀಪ ಹಚ್ತೀವಿ. ಹೂವು ಮಾತ್ರ ಚೇಂಜ್ ಮಾಡ್ತೀವಿ ಅಷ್ಟೇ. 3 ದೀಪ, 4 ದೀಪ, 5 ದೀಪ ಹಚ್ಚಿದ್ದೀನಿ. ಒಂದು ಆ ಕಡೆ ಈ ಕಡೆ ಒಂದು, ಕಾಮಾಕ್ಷಿ ದೀಪ ಒಂದು, ಕೆಳಗಡೆ ಉಪ್ಪಿನ ದೀಪ ಅಂತ ಒಂದು. ಉಪ್ಪಿನ ದೀಪನೂ ಅಷ್ಟೇ ನಮಗೆ ತುಂಬ ಒಳ್ಳೆಯದಾಗಿದೆ, ಹಾಗಾಗಿ ಅದನ್ನೂ ಕೂಡ ಫಾಲೋ ಮಾಡ್ತಾಯಿದ್ದೀನಿ. ಮತ್ತು ತುಳಸಿ ಗಿಡಕ್ಕೊಂದು ದೀಪ, 5 ದೀಪ ಹಚ್ಚಿದ್ದೀನಿ. ಅಷ್ಟು ಇಷ್ಟು ಅಲ್ಲ, ಸುಮ್ಮನೆ ಹಂಗೆ ಮಾಮೂಲಿ ವಾರಕ್ಕೆ 2 ಸಾರಿ 1 ಸಾರಿ ಈ ಥರ ಅಂಟಿಸ್ತೀವಿ. ಡೈಲಿ ಕಾಮಾಕ್ಷಿ ಒಂದೇ ದೀಪ ಹಚ್ಚೋದು ಇಷ್ಟೇ. ಸಾಯಂಕಾಲದ ದೀಪ, ಊದ್ಗಡೆ ಹಚ್ಚೋದು, ಮತ್ತು ಕರ್ಪೂರ ಬೆಳಗ್ಬಿಟ್ಟು ಮುಗೀತು ಪೂಜೆ. ನೀವೆಲ್ಲ ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ. ನೀವೆಲ್ಲ ನಮಗಿಂತ ಸೂಪರಾಗೆ ಮಾಡ್ತೀರಾ. ನಮ್ಮದು ಸಿಂಪಲ್ಲು, ಬಾಡಿಗೆ ಮನೆ, ಹಂಗಾಗಿ ನಾವು ಹಂಗಾಗಿ ಅಂತಲ್ಲ, ಇಷ್ಟೇ, ಯಾವಾಗಲೂ ಇಷ್ಟೇ ಮಾಡೋದು ನಾವು. ತುಂಬ ಗ್ರ್ಯಾಂಡಾಗಿ, ತುಂಬ ಸಿಂಪಲ್ಲಾಗಿ, ಆ ಥರ ಸಿಂಪಲ್ಲಾಗಿ ಮಾಮೂಲಿ ಕಾಯಿ ಹೊಡಿತೀವಿ, ಬಾಳೆಹಣ್ಣು ಇಕ್ತೀವಿ, ಊದ್ಗಡೆ ಹಚ್ತೀವಿ, ಕರ್ಪೂರ ಬೆಳಗ್ತೀವಿ, ದೀಪ ಹಚ್ತೀವಿ ಅಷ್ಟೇ ಫ್ರೆಂಡ್ಸ್. ಉಪ್ಪಿನ ದೀಪ ನಾವು ಹಚ್ತಾಯಿದ್ದೀವಿ. ನಿಮಗೂ ಇಷ್ಟ ಆದರೆ ಹಚ್ಚಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ. ನಂಬಿಕೆನೇ ದೇವರು, ಚೆನ್ನಾಗಿರುತ್ತೆ. ಹಂಗಾಗಿ ನಾವು ಹಚ್ಚೋಕ್ಕೆ ತುಂಬ ಒಂದು ವರ್ಷ ಮೇಲೆ ಆಯಿತು ಅಲ್ವಾ? ಉಪ್ಪಿನ ದೀಪ ಹಚ್ಚಿ 1 ವರ್ಷ 2 ವರ್ಷ ಆಯಿತಾ? 2 ವರ್ಷ ಆಯಿತು. ನಾವು ಆ ಮನೆ ಇದ್ದಾಗಿಂದ ಹಚ್ತಾ ಇದ್ದೀವಿ. ಬಾಯ್ಲಿ ಹಚ್ಚಿ, ಬಾಯ್ಲಿ ಅಲ್ಲಿ ಮೊಟ್ಟೆ ಸೇಪೆ ತಿನ್ನೋಕ್ಕೆ. ನೋಡಿ, ತುಳಸಿ ಗಿಡಕ್ಕೆ ದೀಪ ಹಚ್ಚಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾವು ಮೇಲೆ ಇಟ್ಟಿದ್ದೀವಿ ದೇವ್ರನ್ನ, ಯಾಕೆಂದರೆ ಕೆಳಗೆ ಸ್ವಲ್ಪ ಚಿಕ್ಕದು ಜಾಗ, ಮತ್ತು ನಮ್ಮ ಲಚ್ಚಿ ಅವಾಗವಾಗ ಒಳಗಡೆ ಹೋಗ್ಬಿಡುತ್ತೆ ಅನ್ನೋ ಭಯ, ಕಳಶ ಬೀಳಿಸ್ಬಿಡುತ್ತೆ ಅಂತ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಮಳೆ ಅಂತೂ ಹೋದಿರೋದ್ರಿಂದ ತುಂಬಾ ಸೂಪರಾಗಿದ್ದೀವಿ. ಯಾವುದೇ ರೀತಿ ಸೆಕೆ ಇಲ್ಲ. ಮತ್ತು ನಿಮ್ಮ ಕಡೆಲ್ಲ ಮಳೆ ಇದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ಕಡೆ ಅಂತೂ ತುಂಬ ಭರ್ಜರಿ ಮಳೆ, ಗಾಳಿ ಅಂತೂ ಎಕ್ಸ್ಟ್ರಾರ್ಡಿನರಿ. ಈ ಥರ ಗಾಳಿ, ಈ ಬಿಸಿಲೊಳಗಡೆ ಈ ಗಾಳಿ ಬಂದಿರೋದು ನಿಜವಾಗ್ಲೂ ಅದ್ಭುತನೇ ಅಂತಲೇ ಹೇಳ್ಬೋದು. ಬರಬೇಕು ಗಾಳಿ, ಆದರೆ ಈ ರೇಂಜಲ್ಲಿ ಬಂದುಬಿಟ್ಟಿದೆ. ಸ್ವಲ್ಪ ಬೇಜಾರೇ. ಮನೆಗಳ ಮೇಲೆ ಮರ ಎಲ್ಲ ಬಿದ್ದು ಹೋಗ್ತಾ ಇದೆ. ಬೆಳಗ್ಗೆ ಇಲ್ಲಿ ಕಂಪ್ನಿ ಹತ್ರ ಬರುವಾಗ ತೆಂಗಿನ ಮರ ರೋಡ್ ಮೇಲೆ ಬಿದ್ದೋಗಿದೆ. ಅಕಸ್ಮಾತ್ ಯಾರ ಮೇಲಾದ್ರೂ ಬಿದ್ದರೆ ಸ್ವಲ್ಪ ಭಯ ತಿರುಗಾಡುವಾಗ. ಅಲ್ಲಿ ನೈಟ್ 2 ನೈಟು ಫುಲ್ಲು ಕರೆಂಟೇ ಇಲ್ಲ. ಯಾಕಂದರೆ ಅದೇ ಈ ಮರಗಳು ಈ ಕರೆಂಟ್ ಲೈನ್ಗಳ ಮೇಲೆ ಬಿದ್ದಿರುತ್ತಲ್ಲ ಫ್ರೆಂಡ್ಸ್, ಹಾಗಾಗಿ ಲೈನ್ ಎಲ್ಲ ಕಟ್ಟಾಗಿ ಹೋಗಿತ್ತು. ತುಂಬಾ ಪ್ರಾಬ್ಲಮ್ ಆಗಿತ್ತು 2 ದಿನದಿಂದ. ಇವಾಗ ಸ್ವಲ್ಪ ಮಳೆ ಕೂಡ ಕಮ್ಮಿ ಆಗಿದೆ, ಗಾಳಿ ಲಿಮಿಟಲ್ಲಿದೆ. ತುಂಬಾ ಮಳೆ ಬಂತು. ಮಳೆ ಬಂದಿದ್ದೇನೋ ಖುಷಿ ಆಯಿತು. ಗಾಳಿ ಬರಬೇಕು, ಮಳೆ ಬರಬೇಕು, ಒಂದೇ ಸರಿ ದಪ ದಬ ಅಂತ ಬಂದ್ಬಿಡುತ್ತೆ. ಸ್ವಲ್ಪ ಪ್ರಾಬ್ಲಮ್ಮು, ಇರಲಿ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಒಟ್ಟು ಮಳೆ ಬರೋದು ಇಂಪಾರ್ಟೆಂಟು. ಬರಲಿ ಮಳೆ ಗಾಳಿ, ಮನುಷ್ಯಗೆ ಅದೇ ಬೇಕಾಗಿರೋದು. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನೇ ಅದೇ ಕಾರಣಕ್ಕೂ ಮರಿಬೇಡಿ ಫ್ರೆಂಡ್ಸ್. ನೀವು ಬೆಲ್ ಒತ್ತೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಈ ನಡುವೆ ನಾನು ವಿಡಿಯೋನೇ ಮಾಡಿಲ್ಲ, ಅದೇ ಕರೆಂಟ್ ಇಲ್ಲ, ಚಾರ್ಜ್ ಇಲ್ಲ, ಮೊಬೈಲ್ ಸ್ವಿಚ್ ಆಫು, ಇನ್ನೇನು ಮಾಡಲಿ. ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಬರ್ತಾಯಿತ್ತು ಕರೆಂಟ್, ಹೋಗ್ತಾಯಿತ್ತು. ನಾವು ಕೆಲಸಕ್ಕೆ ಹೋಗೋ ಟೈಮಾಗ ಕರೆಂಟ್ ಇರಲಿಲ್ಲ, ಬರೋ ಟೈಮಾಗ ಕರೆಂಟ್ ಇರಲಿಲ್ಲ, ನೈಟ್ ಫುಲ್ ಕರೆಂಟ್ ಇರಲಿಲ್ಲ.
ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಇಲ್ಲಾಂದರೆ ಚಿಕ್ಕ ಚಿಕ್ಕದಾದರೂ ಆಗ್ತಾಯಿದೆ, ಬೇಜಾರು ಮಾಡ್ಕೊಬಿಡಿ ಯಾರು. ಮತ್ತು ಫ್ರೆಂಡ್ಸ್ ಎಲ್ಲರದು ಕಾಫಿ ತಿಂಡಿ ಆಯಿತು ಅಂದ್ಕೊಂಡಿದ್ದೀನಿ. ಇವಾಗ ಮಳೆ ಸ್ಟಾರ್ಟ್ ಆಗ್ತಾಯಿದೆ. ಕೇರ್ಫುಲ್ಲಾಗಿರಿ, ಬೆಚ್ಚಗಿರಿ, ಕಿವಿಗೆಲ್ಲ ಹತ್ತಿ ಹಾಕೊಳ್ಳಿ, ಸ್ವೆಟರ್ ಹಾಕೊಳ್ಳಿ, ಸೇಫ್ಟಿ ಯೂಸ್ ಮಾಡಿ. ಇಲ್ಲ ಅಂದರೆ ಹಾಸ್ಪಿಟ್ಲಲ್ಲಿ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೋಬೇಕಾಗುತ್ತೆ. ಜ್ವರ, ಚಳಿ, ಕೆಮ್ಮು ಎಲ್ಲ ಬರ್ತಾ ಇರುತ್ತೆ. ನೋಡಿ ನನಗೆ ಆಲ್ರೆಡಿ ಗಂಟ್ಲು ಹಿಡಿತಾ ಇದೆ. ನಿನ್ನೆ ಸ್ವಲ್ಪ ನೆಂದ್ಬಿಟ್ಟೆ ಬರುವಾಗ, ಹಂಗಾಗಿ ಸ್ವಲ್ಪ ಗಂಟ್ಲು ಒಂಥರ ಹಿಡಿತಾ ಇದೆ. ಮತ್ತು ಫ್ರೆಂಡ್ಸ್ ಇವತ್ತಿನ ಚಿಕ್ಕ ವ್ಲಾಗಿಗೆ ಹೋಗೋಣ. ಇವತ್ತು ಗುರುವಾರ ಏನೇನು ಮಾಡಿದೆ ಬೆಳಗ್ಗೆ ಎದ್ದು ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಒಬ್ಬಳೇ ಮಕ್ಕಳೆಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ, ಹಾಗಾಗಿ ಫುಲ್ಲು ವಿಡಿಯೋ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಕೊಟ್ಟೆ, ನಮ್ಮ ಮನೆಯವರು ದೀಪ ಹಚ್ಚಿದ್ರು ಅಷ್ಟೇ. ವಿಡಿಯೋ ಮಾಡಿದ್ದೀನಿ. ಅವ್ರು ಮಾಡಿದ ವಿಡಿಯೋ ಮಾಡಿಲ್ಲ, ನಾನು ಸ್ವಲ್ಪ ನಂದು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದು ಸರಿಯಾಗಿ ಆಗಿಲ್ಲ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ. ಆದಷ್ಟು ಹಾಕಿದ್ದೀನಿ ವಿಡಿಯೋ ಮಾಡಿ. ಇನ್ನೂ ಸ್ವಲ್ಪ ಕಲಿಬೇಕು ನಾನು, ಕಲಿತ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂದ್ಕೊತೀನಿ. ಇನ್ನೂ ಎಡಿಟಿಂಗ್ ಎಲ್ಲ ಕಲಿಯೋದು ತುಂಬ ಇದೆ, ಸ್ವಲ್ಪನೇ ಬರ್ತಾ ಇರೋದು. ಇನ್ನೂ ಕಲಿತೀನಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನೀವು ಹಿಂಗೆ ಸಪೋರ್ಟ್ ಮಾಡ್ತಾಯಿದ್ರೆ ನನಗೂ ಇನ್ನೂ ಕ್ಯೂರಿಯಾಸಿಟಿ ಇರುತ್ತೆ, ಕಲಿಬೇಕು ಮಾಡಬೇಕು ಅಂದ್ಬಿಟ್ಟು. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ಬಾಯ್. ನೋಡಿ ಫ್ರೆಂಡ್ಸ್, ಎಷ್ಟು ಮಳೆ ಬರ್ತಾಯಿದೆ ಅಂದರೆ ಬಿಲ್ಡಿಂಗೇ ಬಿದ್ದೋಗೋ ರೇಂಜಲ್ಲಿ ಮಳೆ ಬರ್ತೈತೆ. ಮಳೆ ಗಾಳಿ ನೋಡಿ, ಈ ಟೈಮಲ್ಲೇ ಮರ ಎಲ್ಲ ಬಿದ್ದೋಗಿರೋದು. ತುಂಬಾ ಮಳೆ ಫ್ರೆಂಡ್ಸ್. ಒಂದು ಕಡೆ ಖುಷಿ, ಒಂದು ಕಡೆ ಸ್ವಲ್ಪ ಬೇಜಾರು. ನೋಡಿದೆ ಏನು ಮಾಡ್ತಿದೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಮಳೆ ಬರ್ತಾಯಿದೆ. ನೋಡಿ ಎಷ್ಟು ಬರ್ತಾಯಿದೆ ಮಳೆ, ತುಂಬಾ ಮಳೆ ಬರ್ತಾಯಿದೆ. ನೋಡಿ ನಮ್ಮ ಲಚ್ಚಿ ಇದರಿಂದ ಬಗ್ಗೆ ನೋಡ್ತಾ ಇದೆ. ನಾವಿರೋದು 2nd ಫ್ಲೋರು. ನೋಡಿ ಹೆಂಗೆ ಬಗ್ಗೆ ನೋಡ್ತಿದೆ, ಏನೋ ಆಗ್ಬಿಟ್ಟೈತೆ ಪ್ರಪಂಚಕ್ಕೆ. ನೀರು ಎಲ್ಲಿಂದನೋ ಬರ್ತೈತಲ್ಲ ಅಂತ ನೋಡ್ತೈತೆ ನಮ್ಮ ಲಚ್ಚಿ. ಹುಟ್ಟದಾಗಿಂದ ಮಳೆ ನೋಡೇ ಇಲ್ಲ ಪಾಪ. ನೋಡಿ ಬೊಗಳ್ತಾ ಇದೆ ಸೌಂಡ್ಗೆ. ತುಂಬ ಗಾಳಿ ಮಳೆ ಎರಡು ಬರ್ತಾಯಿದೆ ಫ್ರೆಂಡ್ಸ್. ನೋಡಿ ಎಷ್ಟೊಂದು ಬರ್ತಾಯಿದೆ. ಮಳೆ ಸೌಂಡ್ಗೆ ನಮ್ಮ ಲಚ್ಚಿ ಎದುರ್ಕೊಳ್ತಾ ಇದ್ಲು. ಅಷ್ಟು ಮಳೆ ಗಾಳಿಗೆ ನೋಡಿ ತುಂಬಾ ಬೊಗಳ್ತಾ ಇದ್ಲು. ಬಾರೆ ಮೇಲೆ ಲಚ್ಚಿ, ಬಾ. ಮರ ಎಲ್ಲ ಅಲ್ಲಾಡ್ತಾ ಇದೆ, ಅದಕ್ಕೆ ನಮ್ಮ ಲಚ್ಚಿ ಬೊಗಳ್ತಾವಳೆ. ಮತ್ತು ನೋಡಿ ನೈಟ್ ಮಲಗಿದ್ದೆ. ನಮ್ಮ ಮನೆಯವರು ಪಿಜ್ಜಾ ಎತ್ಕೊಂಡ್ಬಂದರು. ಕರೆಂಟ್ ಬೇರೆ ಇರಲಿಲ್ಲ 2-3 ದಿನದಿಂದ. ಕತ್ಲೆಲ್ಲ ವೀಡಿಯೋ ಮಾಡಿದ್ದೀನಿ, ಏನೂ ಕಾಣಿಸ್ತಾ ಇಲ್ಲ. ಕ್ಯಾಂಡ್ಲ್ ಬೇರೆ ಖಾಲಿಯಾಗಿ ಹೋಗಿತ್ತು. 2 ಕ್ಯಾಂಡಲ್ ಫುಲ್ಲು ಖಾಲಿಯಾಗಿತ್ತು, 2 ಪ್ಯಾಕೆಟ್. ಅವರು ಹೋದರೆ ಹೋಗಲಿ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ. ಮೊಬೈಲಲ್ಲಾದರೂ ಸ್ವಲ್ಪ ಬೆಳಕು ಬಿಟ್ಕೋಬೇಕಾಗಿತ್ತು, ಮರ್ತೋಗ್ಬಿಟ್ಟೆ. ನೋಡಿ ಒಂದು ಪೀಸ್ ನಮ್ಮ ಲಚ್ಚಿಗೆ ಹಾಕಿದ್ದೀನಿ. ನೋಡಿ ಅಲ್ಲಿ ಒಂದು ಪೀಸ್ ನಮ್ಮ ಲಚ್ಚಿ ತಿಂತವಳೆ. ತಂದರು ಆವಾಗಲೇ, ನಾನು ಇಟ್ಟರೆ ಬೆಳಗ್ಗೆ ತಿನ್ನೋಕ್ಕಾಗಲ್ಲ, ಚೆನ್ನಾಗಿರಲ್ಲ ಅಂದ್ಬಿಟ್ಟು ಆವಾಗಲೇ ಬಿಸಿ ತಿಂದ್ವಿ. ಚೆನ್ನಾಗಿತ್ತು ಬಿಸಿಯಾಗಿ. ಮಶ್ರೂಮ್ ಪಿಜ್ಜಾ, ಅದು ಸೂಪರಾಗಿತ್ತು. ನೋಡಿ ನಿದ್ದೆಗಣ್ಣಲ್ಲಿ. ಆದರೂ ನಂಗೆ ಪಿಜ್ಜಾ ಅಂದರೆ ಇಷ್ಟ. ನಮ್ಮ ಲಚ್ಚಿಗೆ ಒಂದು ಪೀಸ್ ಹಾಕ್ಬಿಟ್ಟು ನಾನೊಂದು ಪೀಸ್ ತಿಂದ್ಬಿಟ್ಟು ನಮ್ಮ ಮನೆಯವ್ರಿಗೊಂದು ಪೀಸ್ ಕೊಟ್ಟೆ. ಇನ್ನೊಂದನ್ನು ಇಬ್ಬರು ಶೇರ್ ಮಾಡ್ಕೊಂಡು ತಿಂದ್ವಿ. ಮಕ್ಕಳೆಲ್ಲ ಊರಿಗೆ ಹೋಗಿದ್ರು. ಮತ್ತು ಇವತ್ತು ಗುರುವಾರ ಬೆಳಗ್ಗೆಂದು ಇದು ರಂಗೋಲಿ ಹಾಕ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಅದು ಕುಬೇರ ರಂಗೋಲಿ, ಅದು ಕುಬೇರ ಲಕ್ಷ್ಮಿ ರಂಗೋಲಿ ಅಂತಾರೆ. ನಾನು ತುಂಬ ವರ್ಷದಿಂದ ಹೊಸ್ಲಿಗೆ ಮಾತ್ರ ಹಾಕ್ತೀನಿ ಅದನ್ನು, ದೇವ್ರ ಮನೇಲಿ ಮತ್ತು ಹೊಸಲಿಗೆ. ನೆಲದಲ್ಲಿ ಹಾಕಿದರೆ ತುಣಿದಾಡ್ತಾರೆ. ಇದು ಲಕ್ಷ್ಮೀ ಪಾದ ಅಂದ್ಬಿಟ್ಟು ಕೆಲವು ವರ್ಷಗಳಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಖುಷಿ ಆ ಥರ ಹಾಕಕ್ಕೆ ನನಗೆ. ಈ ನಡುವೆ ಜಾಸ್ತಿ ಹಾಕಲ್ಲ, ಯಾಕಂದರೆ ನಮ್ಮ ಲಚ್ಚಿ ನೆಕ್ಕೊಂಡ್ಬಿಡುತ್ತೆ. ನಮ್ಮ ಮನೆ ನಾಯಿ ನೆಕ್ಕೊಂಡ್ಬಿಡುತ್ತೆ ಎಲ್ಲ. ರಂಗೋಲಿ ಹಾಕೋಕ್ಕೆ ಬೇಜಾರು. ಆ ರಂಗೋಲಿ ಬೇರೆ ಆಚೆ ಇಟ್ಟಿದ್ದೆ, ಮರ್ತೋಗ್ಬಿಟ್ಟಿದ್ದೀನಿ. ಮಳೆ ಬಂದು ನೆಂದೋಗ್ಬಿಟ್ಟಿತ್ತು, ಸರಿಯಾಗಿ ಬರ್ತಿರ್ಲಿಲ್ಲ ಅದು. ಇದು ಕೂಡ ಕುಬೇರ ಲಕ್ಷ್ಮಿ ರಂಗೋಲಿ. ಇನ್ನೊಂದು ನೆಲದ ಮೇಲೆ ಹಾಕ್ಬಾರ್ದು, ಆದರೆ ಚಿಕ್ಕದಾಗಿ ಮನೆ ಮುಂದೆ ಹಾಕ್ತಾಯಿದ್ದೀನಿ. ಗುರುವಾರ ಹಾಕ್ತೀನಿ, ಶುಕ್ರವಾರ ಕೂಡ ಹಾಕಲ್ಲ. ಇದನ್ನ ಅಪರೂಪ. ಗುರುವಾರನೇ ಜಾಸ್ತಿ ಹಾಕೋದು ನಾನು, ಯಾಕಂದರೆ ಗುರುವಾರ ಎಲ್ಲ ಎದ್ದು ತೊಳಿತೀನಿ, ಎಲ್ಲ ಕ್ಲೀನ್ ಮಾಡ್ತೀನಲ್ವ. ಎಲ್ಲ ತೊಳೆಯೋದು, ಒರೆಸೋದು, ದೇವ್ರ ಪಾತ್ರೆ ಎಲ್ಲ ತೊಳೆಯೋದೆಲ್ಲ ಮಾಡ್ತೀನಲ್ವ. ಹಾಗಾಗಿ ನಾನು
ಗುರುವಾರ ದಿನನೇ ಹಾಕ್ತೀನಿ ಇದನ್ನು, ಕುಬೇರ ಲಕ್ಷ್ಮಿ ರಂಗೋಲಿ ಅಂದ್ಬಿಟ್ಟು. ನೋಡಿ ಚಿಕ್ಕದಾಗಿದೆ, ನೀವು ಬಿಡಿಸಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು ಕೂಡ. ಅದು ಲಕ್ಷ್ಮಿಗೆ ಪ್ರಿಯವಾದ ರಂಗೋಲಿ ಅಂತೆ ಅದು, ಕುಬೇರ ಮತ್ತು ಲಕ್ಷ್ಮಿಗೆ. ಮತ್ತು ಆ ಕಡೆ ಈ ಕಡೆ ಲಾಸ್ಟಲ್ಲಿ 4 ಸೈಡ್ ಆ ಥರ 2 ಗೆರೆ ಹಾಕ್ಬಿಟ್ಟು ಒಂಥರ ಇಂಟು ಥರ ಹಾಕಬೇಕು. ಅದು ರಂಗೋಲಿ ದಿಗ್ಬಂಧನ ಅಂತಾರೆ. ಅದು ಹಾಕಿದ್ಮೇಲೆ ಹಾಕ್ಲೇಬೇಕಂತೆ. ನಾನು ಹಾಕ್ತೀನಿ, ಯಾರಾದರೂ ಒಂದು ಒಳ್ಳೇದು ಹೇಳಿದ್ರೆ ನಾನು ಕೇಳ್ತೀನಿ. ಲಾಸ್ಟಲ್ಲೂ ಹೂವು ಹಾಕ್ಬಿಡೋದು. ನೋಡಿ 5:15 ಆಗ್ತಾಯಿದೆ. 5:15 ಅಲ್ಲ ಫ್ರೆಂಡ್ಸ್, ನಾನು ಇದ್ದಿದ್ದು 4:45ಗೆ. ನೋಡಿ ಪಾತ್ರೆ ಎಲ್ಲ ಎಷ್ಟೊಂದಿತ್ತು. ನೈಟ್ ಕರೆಂಟ್ ಇಲ್ಲ, ನೀರಿಲ್ಲ ಅಂದ್ಬಿಟ್ಟು ತೊಳೆದಿರಲಿಲ್ಲ. ಕರೆಂಟ್ ಇದ್ರೆ ತಾನೇ ಅವರು ನೀರು ಬಿಡೋದು, ಕರೆಂಟ್ ಇರಲಿಲ್ಲ. ಬೆಳಗ್ಗೆ ದೊಡ್ಡದಾಗಿ 4:45ಗೆ ಎದ್ದೆ. ನೋಡೋಣ ನೀರು ಬರುತ್ತೆ ಅಂದ್ಬಿಟ್ಟು ನಾನು ಕಸ ಎಲ್ಲ ಗುಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ನೀರು ಬಂದಮೇಲೆ ಪಾತ್ರೆಗಳು ತೊಳೆಯೋಣ, ಹೀಟ್ರ್ ಹಾಕೋಣ, ಸ್ನಾನ ಮಾಡೋಣ ಅಂದ್ಬಿಟ್ಟು. ನೀರು ಬರಲೇ ಇಲ್ಲ ಫ್ರೆಂಡ್ಸ್. 5:15 ಆದ್ರೂ ಬರಲೇ, 5:15 ಆದರೂ ಬರಲೇ ಇಲ್ಲ. 5:15 ಆಯಿತು, ಬಂದಿಲ್ಲ. ಸರಿ ಯಾಕೋ ಬೇಜಾರಾಯಿತು, ಹೋಗಿ ತಿರ್ಗಾ ಮಲ್ಕೊಂಡ್ಬಿಟ್ಟೆ. ಇನ್ನೇನು ಮಾಡಲಿ, ನೀರೇ ಇಲ್ಲ ಅಂದಮೇಲೆ. ಕರೆಂಟ್ ಇತ್ತು, ನೀರು ಬಿಟ್ಟಿರಲಿಲ್ಲ ಇನ್ನು. ಅವರು ಮಲಗಿರ್ತಾರಲ್ಲ ಪಾಪ, ಎದ್ದು ಬಿಡಬೇಕಲ್ಲ. ಹಾಗಾಗಿ ನೋಡಿ ಕಸ ಗುಡಿಸುವಾಗ ನಮ್ಮ ಲಚ್ಚಿ ಎಷ್ಟು ಡಿಸ್ಟರ್ಬ್ ಮಾಡ್ತಾಳೆ ಅಂತ. ಬಟ್ಟೆ ನೋಡಿ 3 ದಿನ ಆಯಿತು, ಮಳೆ ಹಿಡ್ಕೊಂಡ್ಬಿಟ್ಟು ಒಣಗಾಕಿರಲಿಲ್ಲ. ಒಣಗಾಕ್ದೆ ಇವತ್ತು. ವಾಷಿಂಗ್ ಮಿಷಿನ್ಗೆ ಹಾಕೆಲ್ಲ ಡ್ರೈ ಆಲ್ಮೋಸ್ಟ್ ಮುಕ್ಕಲ್ವಾಗ ಒಣಗಿರುತ್ತೆ. ಇನ್ನು ಸ್ವಲ್ಪ ಹಂಗೆ ಗಾಳಿಗೆ ಸೋಫಾ ಮೇಲೆ ಇಕ್ಕಿದ್ದೆ. ಆಮೇಲೆ ನೀರು ಬಂತು, ಎದ್ದೆ. ತಿರ್ಗಾ 6:15ಗೆ ಎದ್ದೆ. 6:15ಗೆ ನೀರು ಬಂತು, ಸೌಂಡು. ನೀರು ಆನ್ ಮಾಡಿ ಇಕ್ಕಿದ್ದೆ, ಆ ಸೌಂಡಿಗೆ ಮತ್ತೆ ಎದ್ದು ಪಾತ್ರೆ ತೊಳೆದು ಸ್ಟವ್ ಎಲ್ಲ ಒರೆಸಿ, ಶೆಲ್ಫ್ ಎಲ್ಲ ಒರೆಸಿ, ಮನೆಯೆಲ್ಲ ಒರೆಸ್ದೆ. ಒರೆಸಿದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್, ಟೈಮ್ ಬೇರೆ ಆಗ್ತಾಯಿತ್ತು. ಎಲ್ಲ ಕ್ಲೀನ್ ಮಾಡಿಕೊಟ್ರೆ ಅವ್ರು ದೀಪ ಆದರೂ ಹಚ್ತಾರೆ, ಪೂಜೆ ಮಾಡ್ತಾರೆ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ಪಾತ್ರೆ ಎಲ್ಲ ಜಾಸ್ತಿ ಇದ್ವು ಪಾತ್ರೆ. ನೀರಿಲ್ಲ ಅಂದ್ಬಿಟ್ಟು ತೊಳೆದಿರಲಿಲ್ಲ. ಕರೆಂಟ್ ಇದ್ರೆ ತಾನೇ ಅವರು ನೀರು ಬಿಡ್ತಾರೆ, ಹಂಗಾಗಿ ತೊಳೆದಿರಲಿಲ್ಲ. ಬೆಳಗ್ಗೆ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಈಗೆಲ್ಲ ತೊಳೆದ್ಮೇಲೆ ಮನೆ ಒರೆಸ್ಕೊಂಡ್ಬಿಡ್ತೀನಿ. ಹೀಟ್ರ್ ಹಾಕಿದ್ದೆ ಆವಾಗಲೇ. ಇನ್ನೊಂದು ನೋಡಿ, ನಮ್ಮ ಲಚ್ಚಿ ನಮ್ಮ ಮನೆಯವ್ರನ್ನ ಎಬ್ಸೋಕ್ಕೆ ಮೇಲೆ ಹಲಗೆ ದಾಟ್ಕೊಂಡು ಮಂಚದ ಮೇಲೆ ಹತ್ತಿ ಕಾಲು ಕೆರೆಯೋದು, ಮೂಗು ಕೆರೆಯೋದು, ಕೈ ಕೆರೆಯೋದು ಎಲ್ಲ ಮಾಡ್ತಾ ಇರ್ತಾಳೆ. ಮತ್ತು ಫ್ರೆಂಡ್ಸ್ ಎಲ್ಲ ಪೂಜೆ ಗೀಜೆ ಎಲ್ಲ ಆಯಿತು. ಟೈಮ್ ಆಯಿತು, 8:30 9 ಗಂಟೆ ಆಗ್ತಾಯಿತ್ತು. ಚಪಾತಿ ಮಾಡ್ಕೊತಾ ಇದ್ದೀನಿ. ಇಬ್ಬರು ಇರೋದು, ಮಕ್ಕಳೆಲ್ಲ ಊರಿಗೆ ಹೋಗಿದ್ದಾರೆ. ಚಪಾತಿ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತರಕಾರಿ ಹಾಕ್ಕೊಂಡು ಸ್ವಲ್ಪ ಗ್ರೇವಿ ಥರ ಗೊಜ್ಜು ಥರ ಮಾಡ್ಕೊಂಡಿದ್ದೀನಿ. ಏನೊಂದು 10-15 ಚಪಾತಿ ಆದರೆ ಸಾಕು, ಮಿಕ್ಕಿದ್ರೆ ಬೆಳಗ್ಗೆಗೆ ಆಗುತ್ತೆ. ಹಾಗಾಗಿ ಅಷ್ಟು ಮಾಡ್ಕೊಂಡಿದ್ದೀನಿ. ನಮ್ಮಂದ್ರೆ ತಿಂತಾರೆ, ಚಪಾತಿ ಅಂದರೆ ಇಷ್ಟ ಅವ್ರಿಗೆ, ತಿಂತಾರೆ ಜಾಸ್ತಿ ಅವರು. ನೋಡಿ, ಈರುಳ್ಳಿ, ಟೊಮೊಟೊ, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಕೊಬ್ಬರಿನ ಹಂಗೆ ಡ್ರೈ ಆಗಿ ರುಬ್ಕೋಬೇಕು. ರುಬ್ಕೊಂಡ್ಬಿಟ್ಟು ಫ್ರೈ ಆಗಿ ಮಾಡ್ತೀವಲ್ಲ, ಒಳಗಡೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆದಮೇಲೆ 1-2 ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಗೋಬಿ, ಇದು ಕಾಲಿಫ್ಲವರು ಮತ್ತು ಬಟಾಣಿ. ಅದು ಕಲರ್ ಹಾಕಿದ್ರು ಅನಿಸುತ್ತೆ ಬಟಾಣಿಗೆ, ತಂದು ತೊಳೆಯುವಾಗ ಕಲರ್ ಬಿಟ್ಕೊಂತು. ಮತ್ತು 2 ಆಲೂಗೆಡ್ಡೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು, ಸ್ವಲ್ಪ ನೀರು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು